ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಟೈಲರಿಂಗ್ ಕ್ಲಾಸ್ಗಳಲ್ಲಿ ಪ್ಲೇನ್ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಎಲ್ಲ ಹಾಕಿದ್ದೀನಿ ವಿಡಿಯೋ. ಅದನ್ನು ಯಾವ ರೀತಿ ಟ್ರೈ ಮಾಡ್ತಿದ್ದೀರಾ ಅಂತ ನನಗೊಂದು ಕಮೆಂಟ್ ಮಾಡಿ. ಮತ್ತು ಇವತ್ತು ಬಂದುಬಿಟ್ಟು ಇದು ಸ್ಲೀವ್ಲೆಸ್ ಬ್ಲೌಸ್. ಮಾಮೂಲಿ ಎಲ್ಲ ಬ್ಲೌಸ್ ಸ್ಟಿಚ್ ಮಾಡ್ತೀವಿ, ಹಂಗಾಗಿ ಇದು ಸ್ಲೀವ್ಲೆಸ್ ಅಂದರೆ ಸ್ಲೀವ್ ತೋಳಿರೋದಿಲ್ಲ, ಹಾಗೆ ಸ್ಟಿಚ್ ಮಾಡೋಕ್ಕೆ ಹೇಳಿದ್ದಾರೆ. ಹಾಗಾಗಿ ಇದು ಒಂದು ಮೆಥಡ್. ಯಾಕೆಂದರೆ ಒಂದೊಂದ್ಸಲ ಸ್ಲೀವ್ಲೆಸ್ಸು ಅಲ್ಲಿ ಅಂದಾಗ ಅಯ್ಯೋ ಹೆಂಗೆ ಹೊಲಿಯೋದಪ್ಪ, ಆರ್ಮೂಲ್ ಹತ್ರ ಹೆಂಗೆ ಸ್ಟಿಚ್ ಮಾಡೋದು ಅನ್ನೋದೊಂದು ಟೆನ್ಷನ್ ಆಗಿಬಿಡುತ್ತೆ. ಹಂಗೆ ಟೆನ್ಷನ್ ಏನು ಮಾಡ್ಕೋಬೇಡಿ. ಇವಾಗ ಅದರದ್ದು ವೀಡಿಯೋನ ಕಟಿಂಗು ಮತ್ತು ಸ್ಟಿಚಿಂಗ್ ವೀಡಿಯೋ ಹಾಕ್ತಾಯಿದ್ದೀನಿ. ಫಸ್ಟ್ಗೆ ಕಟಿಂಗ್ ಹೇಗೆ ಮಾಡೋದು ನೋಡೋಣ ಬನ್ನಿ. ನೋಡಿ, ಇವಾಗ ತೊಗೊಂಡಿದ್ದೀನಿ ನಾನು. ಆಲ್ರೆಡಿ ಇದರ ಅಳತೆ ಎಲ್ಲ ತೊಗೊಂಡ್ಬಿಟ್ಟಿದ್ದೀನಿ ಒಂದೇ ಸಲ, ನಾವು ಕಟಿಂಗ್ ಮಾಡೋಕ್ಕೆಲ್ಲ ಈಸಿ ಆಗಲಿ ಅಂದ್ಬಿಟ್ಟು. ಇದರ ಉದ್ದ ಬಂದುಬಿಟ್ಟು 14 ಇಂಚು, ಇಲ್ಲ ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಟಿದ್ದೀನಿ, ಮೇಲೆ ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ, ಮಧ್ಯೆ 14 ಇಂಚು ರೆಡಿ ಬೇಕು ನಮಗೆ. ನೋಡಿ 14 ಇಂಚಿಗೆ ಮಾರ್ಕ್ ಮಾಡ್ಕೊತಿದ್ದೀನಿ, ಅರ್ಧ ಇಂಚು ಸ್ಟಿಚಿಂಗಿಗೆ. ಓಕೆನಾ. ಈಗ ಬೆನ್ನಿನ ಉದ್ದ ಬಂದುಬಿಟ್ಟು 3.5. ಅವರು ಸ್ವಲ್ಪ ಅದು ಡೀಪ್ ಇಲ್ಲ, ಅದು ಅವ್ರು ಡೀಪ್ ಬ್ರಾಡಾಗಿ ಇಟ್ಟಿ ಅಂತೇಳಿ ನಾನು 3.5 ಇಟ್ಟಿದ್ದೀನಿ. 3.5ಗೆ ಮಾರ್ಕ್ ಮಾಡಿದ್ದೀನಿ. ಸೊಂಟದ ಸುತ್ತಳತೆ ಬಂದುಬಿಟ್ಟು ನಮಗೆ 32 ಇದೆ. ಅದನ್ನ 4 ಭಾಗ ಮಾಡಿದ್ರೆ ಈ ರೀತಿ 32 ತೊಗೊಂಡು ಈ ರೀತಿ ಟೇಪ್ನ 4 ಭಾಗ ಮಾಡಿದ್ರೆ ನಮಗೆ 8 ಬರುತ್ತೆ. ಓಕೆನಾ. ಇದು ಸೊಂಟದ ಸುತ್ತಳತೆ. 32ನ್ನ 4 ಭಾಗ ಮಾಡಿದ್ರೆ ನಮಗೆ 8 ಬರುತ್ತೆ. ಇಲ್ಲಿ 8 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಇಲ್ಲಿ 8 ಇಂಚಿಗೆ ಮಾರ್ಕ್ ಮಾಡಿಕೊಂಡು 1 ಇಂಚು ಡಾಟ್ ಪಾಯಿಂಟ್ಗೆ, ಎಕ್ಸ್ಟ್ರಾ 2 ಇಂಚು ಸ್ಟಿಚಿಂಗಿಗೆ. ಓಕೆ ಆಯಿತಾ. ಮತ್ತು ಇವಾಗ ಇಲ್ಲಿ ಸ್ಟಿಚಿಂಗ್ ಇದು ಮಾರ್ಕ್ ಮಾಡ್ಕೊಂಡು ಬಿಡೋಣ. ಆಯಿತು. ಇದೇ ಸುತ್ತಳತೆ ಬಂದ್ಬಿಟ್ಟು 36 ಇದೆ. 36ನ್ನ 4 ಭಾಗ ಮಾಡ್ಕೋಬೇಕು, ಆವಾಗ ನಮಗೆ 9 ಇಂಚು ಬರುತ್ತೆ. ಇಲ್ಲಿ 9 ಇಂಚಿಗೆ ಮಾರ್ಕ್ ಮಾಡ್ಕೋತೀವಿ. ಓಕೆನಾ. 9 ಇಂಚು. ಮತ್ತು ನೆಕ್ ವಿಡ್ತಿಗೆ ಬಂದ್ಬಿಟ್ಟು 5 ಇಂಚ್ ತೊಗೋತೀನಿ. ಇಲ್ಲಿ 2 ಇಂಚ್ ತೊಗೋತೀನಿ, 2 ಇಂಚು. ಇಲ್ಲಿ ಬಂದ್ಬಿಟ್ಟು 5.5 ತೊಗೋತೀನಿ. ಇಲ್ಲಿ ಬಂದ್ಬಿಟ್ಟು 5 ಇಂಚು ಮಾರ್ಕ್ ಮಾಡ್ಕೋಬೇಕು. ಈಗ ಇದು ಟೇಪಲ್ಲಿ ಜಾಯಿಂಟ್ ಮಾಡ್ಕೊಳ್ಳೋಣ. ಇದು ಅದೇ ಕಡೆಯಿಂದನೂ ಜಾಯಿಂಟ್ ಮಾಡ್ಕೊಳ್ಳೋಣ. ಇದು ಬಂದ್ಬಿಟ್ಟು ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳೋಣ. ಮತ್ತು ಡೀಪ್ ಬಂದ್ಬಿಟ್ಟು ಬ್ರಾಡ್ ಬೇಕು ಅಂದಿದ್ದಾರೆ. ನಾನು 3 ಇಲ್ಲ 3.25 ಇಕ್ತೀನಿ, ಸ್ವಲ್ಪ ಬ್ರಾಡ್ ಬೇಕು ಅಂತ ಹೇಳಿರೋದ್ರಿಂದ. ಇಲ್ಲಿ ಬ್ರಾಡ್ ಇಟ್ಟಿರೋದ್ರಿಂದ ನಾನಿಲ್ಲಿ 2 ಇಂಚ್ ತೊಗೊಂಡಿದ್ದೀನಿ, ಇಲ್ಲ 2.25 ತೊಗೋಬೋದು. ಇಲ್ಲಿ ಸಖತ್ ಬ್ರಾಡ್ ಬರೋದ್ರಿಂದ ಮೇಲೆ ಸ್ವಲ್ಪ ಕಮ್ಮಿನೇ ತೊಗೋಬೇಕು. ನಾವು ಕೆಳಗೆ ಬ್ರಾಡ್ ಮಾಡಿದಷ್ಟು ಮೇಲೆ ಕಮ್ಮಿ ಮಾಡ್ಕೋಬೇಕು, ಆವಾಗಲೇ ಇಲ್ಲಿ ನಮಗೆ ಡ್ರಾಪ್ ಆಗೋಲ್ಲ. ಇಲ್ಲಾಂದರೆ ಏನಾಗುತ್ತೆ, ಶೋಲ್ಡರ್ ಡ್ರಾಪ್ ಆಗುತ್ತೆ. ಇದು ನೀಟಾಗಿ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ರೌಂಡ್ ಶೇಪು ಆಯಿತಾ. ಇಲ್ಲಿ ಬಂದ್ಬಿಟ್ಟು ಆರ್ಮೂಲ್ ಹತ್ರ ಈ ರೀತಿ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊತೀನಿ. ಈ ಥರ ಸ್ಕೇಲ್ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಬೇಕಂದರೆ ಒಂದು ಸಲ ಚೆಕ್ ಮಾಡ್ಕೊಂಬಿಡಿ. ಇವಾಗ ಏನಾದ್ರು ಹೆಚ್ಚು ಕಮ್ಮಿ ಇದ್ದರೆ ನಾವು ಇವಾಗಲೇ ರೆಡಿ ಮಾಡ್ಕೊಂಬಿಡ್ಬೋದು. ಏನಾದರೂ ಇದು ಕಮ್ಮಿ ಬಂತು ಅಂದರೆ ಕೆಳಗಡೆ ತೊಗೋಬೇಕು, ಮೇಲೆ ತೊಗೋಬೇಕು. ಕಮ್ಮಿ ಬೇಕು ಅಂದರೆ ಮೇಲೆ ತೊಗೊಳ್ಳಿ, ಜಾಸ್ತಿ ಬೇಕು ಅಂದರೆ ಕೆಳಗೆ ತೊಗೋಬೇಕು. ಓಕೆನಾ. ಇವಾಗ ಈ ಬ್ಲೌಸ್ ಇಟ್ಕೊಂಡು ಒಂದು ಸಲ ಚೆಕ್ ಮಾಡ್ಕೊಂಬಿಡ್ತೀನಿ. ಇಲ್ಲಿ ಮೇಲೆ ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ. ನೋಡಿ ಕರೆಕ್ಟಾಗಿದೆ, ಸಾಕು ಅಷ್ಟೇ. ಈಗಿದು ರೌಂಡ್ ಶೇಪು ಇದು ಕಟ್ ಮಾಡ್ಕೊಳ್ಳೋಣ. ಇದಕ್ಕೆಲ್ಲ ಕತ್ರಿ ಶಾರ್ಪ್ ಇರಬೇಕು. ನೀವು ಕತ್ರಿ ಚೆನ್ನಾಗಿಲ್ಲ ಅಂದರೆ ನೀವು ಕಟಿಂಗ್ ಮಾಡಿದಾಗ ಹಿಡಿಯುತ್ತೆ. ಆಮೇಲೆ ಅಲ್ಲೊಂಚೂರು ಹಿಡ್ಕೊಂಡು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಮ್ಗೊಂದೊಂದು ಪಾಯಿಂಟಲ್ಲಿ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ, ಲೂಸ್ ಟೈಟ್ ಬಂದುಬಿಡುತ್ತೆ. ಹಾಗಾಗಿ ಹುಷಾರಾಗಿ ಕತ್ರಿ ಒಂದು ಚೆನ್ನಾಗಿ ಇಟ್ಕೊಳ್ಳಿ. ಕಟಿಂಗ್ಗೆ ಅಂತಲೇ ಒಂದು ಸಪ್ರೇಟ್ ಕತ್ರಿ ಇಟ್ಕೊಳ್ಳಿ, ಇಲ್ಲಾಂದರೆ ಸುಮ್ಮನೆ ತೊಂದರೆ ಆಗುತ್ತೆ. ನಾನಿದು ಕಟಿಂಗ್ಗೆ ಅಂತಲೇ ಇಟ್ಕೊಂಡಿರೋ ಕತ್ರಿ. ಬೇರೆ 2 ಕತ್ರಿ ಇದೆ, ಅದೇನಷ್ಟು ಯೂಸ್ ಆಗೋಲ್ಲ. ಆಮೇಲೆ ಅದು ಕಟಿಂಗ್ ಮಾಡೋಕ್ಕೂ ಯೂಸ್ ಆಗೋಲ್ಲ. ತುದಿಲೇ ಶಾರ್ಪ್ ಇಲ್ಲ ಅದು, ಅಂದರೆ ಶಾನೆ ಇರಿಸಿದ್ರೂ ಶಾರ್ಪ್ ಇಲ್ಲ. ಇನ್ನೂ ಒಂದು ಕತ್ರಿ ತರಬೇಕು. ನೋಡಿ ಈ ರೀತಿ ಆಯಿತು.
ಇದು ಬ್ಯಾಕ್ ರೆಡಿ ಆಯಿತು. ಈಗ ಫ್ರಂಟ್ ರೆಡಿ ಮಾಡ್ಕೊಳ್ಳೋಣ. ಫ್ರಂಟಿಗೆ ಬಂದುಬಿಟ್ಟು ಮಾಮೂಲಿ ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ಗೆ ಬಿಟ್ಬಿಡ್ಬೇಕು. ಉಕ್ಸ್ಪಟ್ಟೆ ಈ ಪಟ್ಟಿಗೆ ಯಾವಾಗಲೇ ಆದರೂ ಅಷ್ಟೇ ಅದನ್ನು ನೆನ್ಪಿಟ್ಕೊಳ್ಳಿ. ಉಕ್ಸ್ಪಟ್ಟೆ ಈ ಪಟ್ಟಿಗೆ ಇಲ್ಲಿ ಮೇಲ್ಗಡೆ ಒಂದು ಪಕ್ಕದಲ್ಲಿ ಅರ್ಧ ಇಂಚ್ ಬಿಟ್ಬಿಟ್ರೆ ನಮಗೆ ಬ್ಲೌಸಲ್ಲಿ ಮಧ್ಯದಲ್ಲಿ ಗ್ಯಾಪ್ ಬರಲ್ಲ, ಇಲ್ಲಾಂದರೆ ಗ್ಯಾಪ್ ಬರುತ್ತೆ. ಈ ರೀತಿ ಇಲ್ಲಿ ಒಂದೇ ಲೆವೆಲ್ ಕಟ್ ಮಾಡ್ಕೊಳ್ಳೋಣ. ಆಯಿತಾ? ಈಗ ಇಲ್ಲಿ ಮತ್ತೆ ಈ ಕಡೆನೂ ಕಟ್ ಮಾಡ್ಕೊಂಬಿಡೋಣ. ಆಯಿತು, ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತೆ ಇದನ್ನು ತಿರುಗಿಸ್ಕೊಂಡು ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಏನು ಕಟ್ ಮಾಡಿದ್ದೀರೋ ಸೇಮ್ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಬೇಕಂದರೆ ಶೇಪ್ ತೆಗಿಬೋದು, ತೊಂದರೆ ಏನಿಲ್ಲ. ಇಲ್ಲಿ ಬಂದ್ಬಿಟ್ಟು ಒಂದು 1/4 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಇಲ್ಲೊಂದು ಅರ್ಧ ಇಂಚು 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ನಡೆಯುತ್ತೆ. ಯಾಕಂದರೆ ಇಲ್ಲಿ ಡಾಟ್ ಹಿಡಿತೀವಲ್ಲ ಅದಕ್ಕೋಸ್ಕರ. ಮ್ಯಾಚ್ ಹಾಕ್ಕೊಂಬಿಡೋಣ. ಈಗ ತಿರುಗಿಸ್ಕೊಂಡು ಮತ್ತೆ ಪಿನ್ ತೆಗೆದು ಗುಂಡು ಪಿನ್ ತೆಗೆದುಬಿಟ್ಟು ಇಟ್ಕೊಳ್ಳೋಣ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಫ್ರಂಟ್ದು ಬ್ಲೌಸಲ್ಲೇ ತೊಗೋತೀನಿ ನಾನು. ಅದು ಅಳತೆ ತೊಗೊಂಡಿಲ್ಲ ಫ್ರಂಟ್ದು. ಬ್ಲೌಸಲ್ಲೇ ಜಾಯಿಂಟ್ ಇರುತ್ತಲ್ಲ ಶೋಲ್ಡರು, ಅಲ್ಲಿಂದ ತಗೊಳ್ಳಿ. ಓಕೆನಾ? ಈ ರೀತಿ ಇದು ನಾನು ಸ್ವಲ್ಪ ಮಾರ್ಕ್ ಮಾಡಿದೆ, ಅದನ್ನು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಸ್ಕೇಲಲ್ಲಿ ಮಾರ್ಕ್ ಮಾಡಿದ್ರೇ ಒಂದು ಚೆನ್ನಾಗಿರೋದು. ಓಕೆನಾ? ಆಯಿತು. ಇವಾಗ ಇಲ್ಲಿ ಬಂದುಬಿಟ್ಟು ಉಕ್ಸ್ಪಟ್ಟಿ ಈ ಪಡೆ ತಗೋಬೇಕು. ಉಕ್ಸ್ಪಟ್ಟಿ ಕಡೆನೇ ಈ ರೀತಿ ಇಲ್ಲಿ ಒಂದು ಅರ್ಧ ಇಂಚ್ ಬಿಟ್ಬಿಡಿ. ಇಲ್ಲಿ ಜಾಯಿಂಟ್ ಇರುತ್ತಲ್ಲ ಬೆಲ್ಟ್ ಪಟ್ಟಿ ಕಾಣಿಸ್ತಾ ಇಲ್ಲ, ಇಲ್ಲಿ ಜಾಯಿಂಟ್ ಇರುತ್ತಲ್ಲ, ಇಲ್ಲಿಂದ ಒಂದು ಅರ್ಧ ಇಂಚ್ ಬಿಡಿ. ಇಲ್ಲಿ ಬಂದ್ಬಿಟ್ಟು ಒಂದು ಅರ್ಧ ಮುಕ್ಕಾಲು ಇಂಚ್ ಬಿಟ್ಟರೆ ಸಾಕು. ಒಂದು 3/4 ಇಂಚೇ ಬಿಡಿ, ಯಾಕೆಂದರೆ ಡಾಟು ಮತ್ತು ಜಾಯಿಂಟಿಂಗು ಎರಡಕ್ಕೂ ಬೇಕು ಅದಕ್ಕೆ. ಓಕೆನಾ? ಆಯಿತಾ? ಇಲ್ಲಿ ಡಾಟ್ ಪಾಯಿಂಟ್ ತೊಗೊಂಡ್ಬಿಡೋಣ. ಆಮೇಲೆ ಬ್ಲೌಸಲ್ಲಿ ಶೋಲ್ಡರಿಂದ ಈ ಡಾಟ್ ಇರುತ್ತಲ್ಲ ಸ್ಟಿಚಿಂಗ್ದು ಸೇರಿಸಿ ತಗೊಳ್ಳಿ. ಇಲ್ಲಿಗೆ ಬಂದ್ಬಿಟ್ಟು ನಮಗೆ ಇಲ್ಲಿ 10 ಇದೆ ನೋಡಿ, 10 ಇದೆ. 10ಇಂದ ಕೆಳಗೆ ಎಷ್ಟು ಬರುತ್ತೆ ನೋಡ್ಕೋಬೇಕು. 10ರಿಂದ ಇಲ್ಲಿಗೆ 12.5. 10 ಡಾಟ್ ಪಾಯಿಂಟು ಕೆಳಗಡೆ ಬಂದು 12.5. ಓಕೆನಾ? 10 ಇದು 12.5. ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇವಾಗ ಇಲ್ಲಿಂದ ಬಂದ್ಬಿಟ್ಟು ಒಂದು 3/4 ಮಾರ್ಕ್ ಮಾಡಿಕೊಂಡ್ರೆ ಸಾಕು. 3.5 ಇಲ್ಲಿ ಸ್ಟಿಚಿಂಗ್ದೆಲ್ಲ ಸೇರಿಸಿ ಒಂದು 3.5 ತೊಗೊಳ್ಳೋಣ. ಈ ಕಡೆಯಿಂದ 1 ಇಂಚು, ಈ ಕಡೆ 1 ಇಂಚು. ಆಯಿತಾ? ಇಲ್ಲಿಂದ ಒಂದು 3.5 ಮಾರ್ಕ್ ಮಾಡ್ಕೊಳ್ಳಿ ಸಾಕು. ಈ ಕಡೆಯಿಂದ 1 ಇಂಚು, ಈ ಕಡೆಯಿಂದ 1 ಇಂಚು. ಆಯಿತಾ? ಬಂದು ಅಷ್ಟೇ. ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಬಂದ್ಬಿಟ್ಟು ಇಷ್ಟಕ್ಕಿಂತ ಇಲ್ಲಿ ಒಂದು ಅರ್ಧ ಇಂಚ್ ಬಿಟ್ಟರೆ ಸಾಕು. ಯಾಕಂದ್ರೆ ಡಾಟ್ಗೆ ಮತ್ತು ಸ್ಟಿಚಿಂಗಿಗೆ ಎರಡು ಸೇರಿಸಿ. ಓಕೆನಾ? ಆಯಿತು. ಈಗ ಕಟ್ ಮಾಡ್ಕೊಂಬಿಡೋಣ. ಅಷ್ಟೇ ಇದು. ಆಯಿತು. ಮತ್ತೆ ಶೇಪ್ ತೆಗೆಯೋಣ.
ಓಕೆ, ಆಯಿತು ನೋಡಿ. ಇಷ್ಟೇನಿದು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇದೆಲ್ಲ ನಾವು ರೂಢಿ ಆಗ್ಬಿಟ್ಟಿರೋದಕ್ಕೆ ನಮಗೇನು ಅನಿಸಲ್ಲ. ಒಂದು ಅಂದಾಜು ಮೇಲೆ ಮಾರ್ಕಿಂಗ್ ಬಂದ್ಬಿಡುತ್ತೆ. ಅದು ರೂಢಿ ಆಗ್ಬಿಟ್ಟಿರುತ್ತಲ್ಲ, ಹಾಗೆ ಇದಕ್ಕೆ ಬೇಕಾದರೆ ವೀಲರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನಾನು ಹೇಳಿದಾಗೆ ವೀಲರಲ್ಲಿ ಒಬ್ಬೊಬ್ರಿಗೂ ಒಂದೊಂದು ಥರ ಅಭ್ಯಾಸ ಇರುತ್ತೆ. ನಾನು ಇದು ಇಲ್ಲ ಸೂಜಿಲಿ ಮಾರ್ಕ್ ಮಾಡ್ಕೊತೀನಿ ಈ ಥರ, ಆಯಿತಾ. ಇದಕ್ಕೇನು ಸ್ಲೀವ್ಸ್ ಏನು ಅಗತ್ಯ ಇಲ್ಲ. ಇದನ್ನು ಮಾತ್ರ ಮಾಮೂಲಿ ಬೆಲ್ಟ್ ಕಟ್ ಮಾಡ್ಕೋಬೇಕು. ಬೆಲ್ಟ್ ಕಟ್ ಮಾಡ್ಕೊಂಬಿಡೋಣ. ತಿರ್ಗಾ ಏನು ಮತ್ತೆ ಅದೊಂದು ಕೆಲಸ ಬೇಡ. ಬೆಲ್ಟು ತಗೊಂಡ್ಬಿಟ್ರೆ ಆರಾಮಾಗಿ ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದು ಬಟ್ಟೆ ಜಾಸ್ತಿನೇ ಕೊಟ್ಬಿಟ್ಟಿದ್ದಾರೆ. ನಾನು 80 ಸೆಂಟಿಮೀಟ್ರ್ ತಗೋಬಾ ಅಂತ ಹೇಳಿದೆ ನಮ್ಮ ಅಣ್ಣಗೆ. ಬಟ್ಟೆ ಜಾಸ್ತಿನೇ ಕೊಟ್ಟಿರೋಂಗಿದ್ದಾರೆ. ಬೆಲ್ಟ್ ಏನಿದೆ ಇದರ ಅಳತೆಗೆ ಮಾರ್ಕ್ ಮಾಡ್ಕೋತೀನಿ. ಈಗ ಇದಕ್ಕೆ ಆಲ್ರೆಡಿ ಬ್ಲೌಸಲ್ಲೇ ತಗೊಳ್ಳಿ, ನಿಮ್ಗೊಂದು ಕನ್ಫ್ಯೂಸ್ ಆಗೋಲ್ಲ. ಈಗ ಇಲ್ಲಿ 1 ಇಂಚಿಗೆ ಬಿಟ್ಬಿಡಿ. ಇಲ್ಲ ಅಳತೆಗೆ ತಗೋತೀನಿ ನೋಡಿ. 2.5 ಬಿಟ್ಟು 10, 10.5 ಆದರೆ ಸಾಕು. ಓಕೆ, ಈಗ ಇದನ್ನ ಕಟ್ ಮಾಡ್ಕೊತೀನಿ. ಬೆಲ್ಟು ಆಯಿತು. ಡಾಟಾ ಇದು ನ್ಯಾಚ್ ಹಾಕೊಂಡ್ಬಿಡೋಣ. ಏನಕ್ಕಪ್ಪ ಅಂದರೆ ಒಂದು ಸೈಡು 2 ಕಡೆನೂ ಬಂದ್ಬಿಡುತ್ತೆ ಈ ಥರ. ಆವಾಗ ಇದಿದ್ದರೆ ಒಳ್ಳೆಯದು. ಒಂದೊಂದು ಕಡೆ ಇಲ್ಲ ಹಾಕ್ತಾರೆ, ಒಂದೊಂದು ಕಡೆ ಈ ಕಡೆ ಹಾಕ್ತಾರೆ, ಒಂದೊಂದು ಕಡೆ ಈ ಕಡೆ ಹಾಕ್ತಾರೆ. ನಾನು ಇಲ್ಲೇ ಹಾಕೋದು, ಈ ಕಡೆ ಹಾಕಲ್ಲ. ಇಲ್ಲೇ ಹಾಕ್ಕೊಂಡ್ರೆ ನಮಗಿದು ಮುಂದೆನೇ ಅನ್ನೋದು ಜ್ಞಾಪನ ಬರುತ್ತೆ ಅಷ್ಟೇ ನೋಡಿ. ಈಗ ಏನಿಲ್ಲ, ಮಾಮೂಲಿ ಕಟಿಂಗ್ ಮಾಡಿರೋದನ್ನು ಇಟ್ಬಿಟ್ಟು ಕಟಿಂಗ್ ಮಾಡ್ಕೊಳ್ಳೋದು ಅಷ್ಟೇ. ಈಸಿ. ಟ್ಯಾಗ್ ಇಡಬೇಕು ಇದಕ್ಕೆ. ಟ್ಯಾಗ್ ಇಟ್ಟರೆ ಸ್ಕ್ರಿಪ್ಟು ನೀಟಾಗಿರುತ್ತೆ. ಮತ್ತು ಇವಾಗ ಇಲ್ಲಿಗೆ ಫೋಲ್ಡ್ ಮಾಡ್ಕೋತೀನಿ. ಇದು ನಮಗಿದೇನು ಸ್ಲೀವ್ಸ್ ಇಲ್ವಲ್ಲ, ತೊಂದರೆ ಇಲ್ಲ. ಹಾಗಾಗಿ ಫ್ರಂಟ್ ಕಟ್ ಮಾಡ್ಕೊಂಬರೋಣ. ರೆಡಿ ಆಯಿತು. ಇದು ಸ್ಟಿಚಿಂಗ್ ಮಾಡೋಣ. ಟ್ಯಾಗು ಡೋರಿ ಎಲ್ಲ ಇಟ್ಟು ಸ್ಟಿಚ್ ಮಾಡಬೇಕು. ಬನ್ನಿ ಇದು ಹೇಗೆ ಸ್ಟಿಚ್ ಮಾಡೋದು ಅಂತ